ಎಲ್ಲರಿಗೂ ನಮಸ್ಕಾರ. ಎಸ್.ಎಲ್. ಭೈರಪ್ಪ ಅವರ ಸಾರ್ಥ ಕಾದಂಬರಿಯನ್ನು ಮುಂದುವರಿಸೋಣ. ನಾಗಭಟ್ಟ ಚಂದ್ರಿಕೆ ಮನೆಯಲ್ಲಿ ಇರ್ತಾನೆ. ನಿನ್ನ ಹಳೆ ಕಥೆಯನ್ನು ಹೇಳು ಅಂತ ಹೇಳಿದಾಗ ಆಕೆ ತನ್ನ ಕಥೆಯನ್ನು ಹೇಳೋಕ್ಕೆ ಪ್ರಾರಂಭ ಮಾಡ್ತಾಳೆ. ತಾನು ವಿದ್ಯೆಯನ್ನು ಕಲ್ತಿದ್ದಂತಹ ಗುರುವಿನ ಜೊತೆಗೆ ಆಕೆ ಮದುವೆ ಮಾಡ್ಕೊಂಡಿರ್ತಾಳೆ. ಆನಂತರ ಇಬ್ಬರು ಸಂಸಾರ ಮಾಡ್ತಾ ಇರ್ತಾರೆ. ಕಾಲಕ್ರಮೇಣ ಹಣ ಬರ್ತಾ ಬರ್ತಾ ಎಲ್ಲರೂ ಚೆನ್ನಾಗಿರ್ತಾರೆ ಅಂತ ಅಂದ್ಕೊಂಡ್ರೆ ಇವರಲ್ಲಿ ನಿಧಾನವಾಗಿ ಅಸಮಾಧಾನ ಪ್ರಾರಂಭ ಆಗ್ತಾ ಹೋಗುತ್ತೆ. ನಿನ್ನ ಚೆಲುವಿನ ಕಂಠದ ಜೊತೆಗೆ ಅವರು ನಿನ್ನ ದೇಹ ಸೌಂದರ್ಯವನ್ನು ಮೆಚ್ಚಿಕೊಂಡು ಮಾತಾಡ್ತಾರೆ ಅಂತ ಹೇಳಿಬಿಟ್ಟು ಒಂದು ರೀತಿಯ ಅಸಮಾಧಾನದ ಮಾತುಗಳಿಂದ ಆಕೆಯನ್ನು ಆತ ಚುಚ್ಚುತ್ತಾ ಇರ್ತಾನೆ. ಇಲ್ಲಿಗೆ ಕತೆ ಮುಗಿದಿತ್ತು. ಮುಂದುವರಿಸೋಣ. ಈಗ ರಸಿಕರ ಎದುರಿಗೇನೋ ಆತ ಸುಮ್ಮನಿರ್ತಿದ್ದ. ಏಕೆಂದರೆ ಅವರ ಪೋಷಣೆಯಿಂದಲೇ ನಾವು ಈ ಸುಖದಲ್ಲಿ ಬದುಕ್ತಿದ್ದೀವಿ ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಆದರೆ ಅಸಮಾಧಾನವನ್ನೆಲ್ಲ ನನ್ನೆದುರು ತೋಡ್ಕೊಂಡು ನನ್ನನ್ನು ಚುಚ್ತಾ ಇದ್ದ. ನಿನ್ನ ಚೆಲುವನ್ನು ನೋಡಲಾರ್ದ ಕುರುಡ ಅಂತ ಹೇಳಿಬಿಟ್ಟು ನನ್ನನ್ನು ನೀನು ಅಲಕ್ಷ್ಯ ಮಾಡ್ತಾ ಇದೆಯಾ ಅಂತ ಹಿರಿತಿದ್ದ. ಅವನ ಮನಸ್ಸಿಗೆ ಬೇಸರ ಆಗಬಾರ್ದು ಅಂತ ಹೇಳಿಬಿಟ್ಟು ಸೇವಕಿ ಮಾಡಿದ್ದ ಅಡುಗೆಯನ್ನು ನಾನೇ ಬಡಿಸ್ತಿದ್ದೆ. ನಾನೇ ಅವನಿಗೆ ಸ್ನಾನದ ನೀರು ತೋಡ್ಕೊಡ್ತಾ ಇದ್ದೆ. ಹಾಡಲಿಕ್ಕೆ ಸಭೆಗೆ ಕರ್ತರಕ್ಕೆ ಮೊದಲು ನಾನೇ ಅವನಿಗೆ ಧೋತ್ರ ಉಡಿಸಿ ಮೇಲುಡುಪು ತೊಡಿಸಿ ತಲೆಗೆ ಕಿಂಕಾಪಿನ ಪೇಟವನ್ನು ತೊಡಿಸಿ ಅಲಂಕಾರ ಮಾಡ್ತಾ ಇದ್ದೆ. ಹೊಸ ಹೂವುಗಳಿಂದ ಕಟ್ಟಿದ ಹಾರವನ್ನು ಹಾಕ್ತಾ ಇದ್ದೆ. ಇಷ್ಟೆಲ್ಲ ಮಾಡಿದ್ರು ಅವನು ಅಸಮಾಧಾನ ಮತ್ತು ಸಂಶಯದ ಮಾತಾಡೋದನ್ನು ನಿಲ್ಲಿಸಲಿಲ್ಲ. ಜೊತೆಯಲ್ಲಿ ಮಲಗಿದಾಗ ನನ್ನ ಅಂಗಾಂಗಗಳನ್ನು ಸವರ್ತಾ, ನಿನ್ನ ಮೈ ಚರ್ಮ ಹಾಲಿನ ಕೆನೆಯಷ್ಟು ಮೃದುವಾಗಿದೆ, ನಿನ್ನ ಕಣ್ಣುಗಳು ತಾವರೆ ಹೂವಿನಷ್ಟು ಸುಂದರವಾಗಿದೆ, ನಿನ್ನ ಮೂಗು ಸಂಪಿಗೆ ಸೆಳಗಿಂತ ನೀಳ ಅಂತ ವರ್ಣಿಸೋಕ್ಕೆ ಪ್ರಾರಂಭ ಮಾಡಿದ. ಇದು ಆ ರಸಿಕ ವೃಂದದ ಮಾತುಗಳನ್ನು ಕೇಳಿ ಕಲಿತ ಭಾಷೆ. ಇದು ಯಾರೂ ಹೀಗೆ ನೇರವಾಗಿ ನನ್ನ ಕಣ್ಣು ಮೂಗು ತೋಳುಗಳನ್ನು ಹೊಗಳ್ತಿರ್ಲಿಲ್ಲ. ಅವರು ಮೆಚ್ಚುಗೆ ಸೂಚಿಸ್ತಿದ್ದೆಲ್ಲ ಸೂಚ್ಯವಾಗಿ, ತುಸು ಹೊತ್ತಿನ ನಂತರ ಒಳಮನಸ್ಸಿನ ಹೊಳೆಯುವ ಧ್ವನಿಯಾಗಿ. ಆದರೆ ಸಾಹಿತ್ಯದ ಜ್ಞಾನನೂ ಇದ್ದ ಅವನಿಗೆ ಇವೆಲ್ಲ ತಿಳಿತಾ ಇತ್ತು. ಅಲ್ಲಿಂದ ಕಲಿತ ಮಾತುಗಳನ್ನು ಇವನು ಕತ್ತಲೆಯ ಹಾಸಿಗೆಯಲ್ಲಿ ವಾಚ್ಯವಾಗಿ ಪ್ರಯೋಗ ಮಾಡ್ತಿದ್ದ. ಹಣತೆ ಉರಿತಿದ್ರು ಕೂಡ ಹಾಸಿಗೆ ಅನ್ನೋದು ಅವನ ಮಟ್ಟಿಗೆ ಕತ್ತಲೆ ಅಲ್ವಾ. ಈ ಮಾತುಗಳನ್ನು ಆಡಿ ಅವನು ತನ್ನ ಕುರುಡನ್ನು ನನ್ನ ಮನಸ್ಸಿಗೆ ತಂದು ಕೊಡ್ತಿದ್ದ. ಅದಕ್ಕೆ ಮೊದಲು ಅವನು ಕುರುಡ ಅನ್ನೋದು ನನಗೆ ಕೇವಲ ಒಂದು ಅಂಶ ಆಗಿತ್ತಷ್ಟೇ. ಅರಿವಿನಲ್ಲಿ ಬಿರುಕು ಹುಟ್ಟಿಸುವಂತಹ ಅನುಭವ ಆಗಿರಲಿಲ್ಲ. ಅಂತಹ ವರ್ಣನೆಯನ್ನೆಲ್ಲ ನೀವು ಮಾಡಬಾರ್ದು ಅಂತ ಒಂದು ರಾತ್ರಿ ಅವನಿಗೆ ಹೇಳಿದೆ. ಯಾಕೆ ಹೇಳಬಾರ್ದು? ನನಗೆ ಸಾಹಿತ್ಯ ಪಾಠ ಆಗಿಲ್ವಾ ಅಂತ ಅವನು ಕೇಳ್ದ. ಸಾಹಿತ್ಯ ಪಾಠ ಅನ್ನೋದು ತಾವರೆ ಹೂವು ಸಂಪಿಗೆ ಹೆಸರುಗಳ ಪ್ರತ್ಯಕ್ಷ ದರ್ಶನವನ್ನು ಕೊಡೋದಿಲ್ಲ ಅಂತ ನಾನಂದೆ. ಅಂದರೆ ನನ್ನನ್ನು ಕುರುಡ ಅಂತ ಅಂತಿದ್ಯಾ ನೀನು ಅಂತ ಅಂದ ಅವನು. ನಾನು ಹಾಗಂತ ಇಲ್ಲ. ನಿಮ್ಮ ವಾಸ್ತವತೆಯಲ್ಲಿ ನಿಮ್ಮನ್ನು ನಾನು ಒಪ್ಕೊಂಡಿದ್ದೀನಿ. ಇತರರ ವಾಸ್ತವತೆಗೆ ಪ್ರವೇಶ ಮಾಡೋ ಆಭಾಸಕ್ಕೆ ಹೋಗಿ ನೀವು ಕುರುಡರು ಅನ್ನೋ ಒಂದು ಭಾವನೆಯನ್ನು ಪ್ರಚೋದಿಸಬೇಡಿ ಅಂತ ನಾನಂದೆ. ಹೀಗೆ ಅವನು ಕುರುಡ ಅನ್ನೋ ಭಾವನೆ ನಿಧಾನವಾಗಿ ನನ್ನಲ್ಲಿ ಬೆಳೀತಾ ಹೋಯಿತು. ದೈಹಿಕ ಕಣ್ಣುಗಳು ಬೇಕು, ಅವುಗಳಿಂದ ನನ್ನನ್ನು ನೋಡಬೇಕು, ಆ ಶಕ್ತಿ ಇವನಿಗಿಲ್ಲ ಅನ್ನೋ ಒಂದು ಅರಿವು ನನಗೆ ಸ್ಪಷ್ಟ ಆಗ್ತಾ ಹೋಯಿತು. ಆದರೆ ಅವನನ್ನು ನಾನು ಅಲಕ್ಷ್ಯ ಮಾಡಲಿಲ್ಲ. ಮನಸ್ಸು ಅವನನ್ನು ಅತಿಕ್ರಮಿಸಿ ಬೇರೆಯವರಲ್ಲಿ ಹರಿಯೋಕ್ಕೂ ಕೂಡ ಬಿಡಲಿಲ್ಲ. ರಸಿಕರೆದುರಿಗೆ ದೇವಸ್ಥಾನ ಅಥವಾ ಸಾರ್ವಜನಿಕ ಸಭೆಗಳಲ್ಲಿ ಹಾಡುವಾಗ ಸಹಸ್ರ ಜೋಡಿ ಕಿವಿಗಳು ನನ್ನ ಗಾಯನವನ್ನು ಆಸ್ವಾದಿಸೋ ಹಾಗೆ ಸಹಸ್ರ ಜೋಡಿ ಕಣ್ಣುಗಳು ನನ್ನ ಸೌಂದರ್ಯವನ್ನು ಮೆಚ್ಚುತ್ತವೆ ಅನ್ನೋ ಒಂದು ಅರಿವು ನನಗೆ ಏನೋ ಒಂದು ರೀತಿಯ ವಿಲಕ್ಷಣ ಸುಖವನ್ನು ಕೊಡ್ತಾ ಇತ್ತು. ಅದು ಪಾಪ. ಈ ಮೆಚ್ಚುಗೆಯಲ್ಲಿ ನಾನು ನಿರ್ಲಿಪ್ತಳಾಗಿರಬೇಕು ಅನ್ನೋ ಒಂದು ಆರಂಭಿಕ ಭಾವನೆ ಈಗ ಹೋಗ್ತಾ ಇತ್ತು. ಅದುವರೆಗೂ ಸಿದ್ಧಾಸನಲ್ಲಿ ಕೂತಿದ್ದ ನನ್ನ ಮಂಡಿಯಲ್ಲಿ ಸ್ವಲ್ಪ ನೋವು ಕಾಣಿಸ್ತು. ನಾನು ಆಸನ ಬದಲಾಯಿಸಿದೆ. ತನ್ಮಯವಾಗಿ ಹೇಳ್ತಾ ಇದ್ದ ಆಕೆ ಅದನ್ನು ಗಮನಿಸಿದ್ಲು. ಬೇಸರ ಆಗ್ತಾ ಇದೆಯಾ ನಿನಗೆ ಅಂತ ಕೇಳಿದ್ಲು. ಇಲ್ಲ, ಹೇಳು, ನಿಲ್ಲಿಸಬೇಡ ಅಂತ ನಾನಂದೆ. ನೀನು ಬರೀ ಹೊಟ್ಟೆಲಿದೆಯಾ? ನಾನು ಅಷ್ಟೇ. ಚಾರುಮತಿ ಕ್ಷೀರಾನ್ನ ಮಾಡಿದ್ದಾಳೆ, ಅದು ಆರು ಹೋಗಿರಬಹುದು. ನಾನು ನಿನ್ನ ಜೊತೆಲಿರೋವರೆಗೂ ಅವಳು ಬರೋದಿಲ್ಲ. ನಾನೇ ಹೋಗಿ ತರ್ತೀನಿ ತಾಳು ಅಂತ ಎದ್ದು ಹೋದ್ಲು. ಸ್ವಲ್ಪ ಹೊತ್ತಿಗೆ ಒಂದು ದೊಡ್ಡ ಇನ್ನೊಂದು ಸಣ್ಣ 2 ಬೋಗುಣಿಗಳಲ್ಲಿ ಹಾಕ್ಕೊಂಡು ಬಂದು ದೊಡ್ಡದನ್ನು ನನ್ನ ಮುಂದಿಟ್ಲು. ಸಣ್ಣದನ್ನು ತಾನು ಕೂತಿದ್ದ ಜಾಗದಲ್ಲಿ ಮುಂದಿಟ್ಟು ಮತ್ತೆ ಹೋಗಿ 2 ಪಂಚಪಾತ್ರೆಗಳಲ್ಲಿ ನೀರು ತಂದ್ಲು. ಬಲಗೈಗೆ ನೀರನ್ನು ಪ್ರೋಕ್ಷಿಸ್ಕೊಂಡು ತೊಳೆದು ತಾನು ತಿನ್ನತೊಡಗಿದೆ. ಆಹಾರ ಸಿಕ್ಕಿದ್ರೆ ಸಿಗಲಿ, ಇಲ್ದಿದ್ರೆ ಬೇಡ ಅನ್ನುವಂತಹ ಕಾಡು ಜೀವನದಲ್ಲಿದ್ದ ನನಗೆ ಒಂದು ವಾರದಲ್ಲೇ ಸೂರ್ಯೋದಯವಾದ 2 ಪ್ರಹರದಲ್ಲಿ ಹೊಟ್ಟೆಗೆ ಬೀಳದೇ ಇದ್ರೆ
ಚುರುಗುಟ್ತಾ ಇತ್ತು. ಅವಳು ತುಸು ತಿಂದ್ಲು. ಆ ನಂತರ ಎಲ್ಲಿಗೆ ನಿಲ್ಲಿಸಿದ್ದೆ ನನ್ನ ಕಥೆನ ಅಂತ ಕೇಳಿದ್ಲು. ಅದೇ ಅರಿವಿನಲ್ಲಿ ಬಿರುಕು ಹುಟ್ಟಿತ್ತು, ಮೆಚ್ಚುಗೆ ಸುಖದಲ್ಲಿ ಲಿಪ್ತಿ ಬೆಳೆದಿತ್ತು ಅಂತ ನಾನು ಹೇಳಿದೆ. ಒಂದಿನ ಒಬ್ಬ ಯುವಕ ನನ್ನ ಗಂಡ ಯದುಭದ್ರನನ್ನು ಹುಡುಕೊಂಡು ಬಂದ ಅಂತ ಆಕೆ ಕಥೆಯನ್ನು ಮುಂದುವರಿಸ್ತಾ ಹೋದ್ಲು. ಮಾವ ಅಂತ ಅವನು ಕೂಗ್ದ. ಆ ಕೂಗಿದ ಅವನ ಧ್ವನಿಯನ್ನು ಕೇಳೇನೆ ಇವನು ಶ್ರೀಮುಖ ಅಂತ ಕರೆದ. ಕುರುಡರಿಗೆ ಶಬ್ದಗ್ರಹಣ ಶಬ್ದ ಸ್ಮೃತಿ ಯಾವಾಗಲೂ ಚುರುಕಂತೆ. ಅವನು ಇವನ ಸೋದರಳಿಯನಂತೆ, ಅಂದರೆ ಅಕ್ಕನ ಮಗನಂತೆ, ತಕ್ಷಶಿಲೆಯವನಂತೆ. ಅವನು ಸಾಲ್ವಪುರದಲ್ಲಿ ಯದುಭದ್ರ ಅನ್ನೋ ಒಬ್ಬ ಅಂಧಗಾಯಕರಿದ್ದಾರೆ ಅಂತ ಯಾರೋ ಸಾರ್ಥದವರು ಹೇಳಿದ ಮಾತಿನ ಮೇಲೆ ಹುಡುಕೊಂಡು ಬಂದಿದ್ದಾನೆ. 23 ವರ್ಷ ಅವನಿಗೆ. ಇವನು ಊರು ಬಿಟ್ಟು 10 ವರ್ಷಗಳೇ ಆಗಿದ್ವು. ಎಲ್ಲಿದ್ದಾನೆ ಏನು ಎಂತ ಅವ್ರಿಗೆ ಗೊತ್ತೇ ಇರಲಿಲ್ವಂತೆ. ಆ ಸೋದರಳಿಯ ಶ್ರೀಮುಖನಿಗೆ ಸಂಗೀತ ಕಲಿಯೋ ಅಭಿಲಾಷೆ ಇತ್ತಂತೆ. ಈ ಮಾವನಂಥವರಿಂದಲೇ ಕಲಿಬೇಕು ಅನ್ನೋ ಬಯಕೆ ಅವನಿಗೆ. ಇವನಿಂದ ವಿದ್ಯಾ ಸಂಪಾದನೆಗೆ ಅಂತ ಹೇಳ್ಬಿಟ್ಟು ಈಗ ಅವನನ್ನು ಹುಡುಕೊಂಡು ಬಂದಿದ್ದ. 13ನೇ ವಯಸ್ಸಿನಲ್ಲಿ ನಾನು ಇದ್ದ ಮಟ್ಟದಲ್ಲಿ ಅವನು ಈಗಿದ್ದಾನೆ. ಆದರೆ ನನ್ನ ಹಾಗೆ ಮಧುರ ಧ್ವನಿ ಇಲ್ಲ, ಆದರೆ ಕಸು ಇದೆ. ಎಷ್ಟು ನುಲಿದ್ರೂ ಮುರಿಯದಂತಹ ಸ್ಥಾಪಕತೆ ಇದೆ. ಕಾವ್ಯವನ್ನು ಮೀರಿದ ಗಾಯನಕ್ಕೆ ಏರಬೇಕು ಅನ್ನೋ ಪ್ರೀತಿನೂ ಇದೆ. ತನ್ನ ಊರು ಕೇರಿಗಳನ್ನು ಯದುಭದ್ರ ವಿಚಾರಿಸ್ಕೊಂಡ. ಅವನನ್ನು ಜೊತೆಯಲ್ಲಿಟ್ಕೊಂಡು ಕಲಿಸೋಕ್ಕೆ ನನ್ನ ಅನುಮತಿ ಕೇಳ್ದ. ಈ ಶ್ರೀಮುಖ ಒಳ್ಳೆಯವನ ಹಾಗೆ ಕಂಡ. ನನಗಿಂತ 4 ವರ್ಷಕ್ಕೆ ದೊಡ್ಡವನು, ನಮಗೂ ಒಂದು ಜೊತೆ ಆಗತ್ತೆ ಅಂತ ಹೇಳ್ಬಿಟ್ಟು ನಾನು ಒಪ್ಕೊಂಡೆ. ವಾಸ್ತವವಾಗಿ ಅವನಿಗೆ ಅವನ ಮಾವನಿಗಿಂತ ನಾನೇ ಹೆಚ್ಚಿನ ಗುರು ಅನಿಸ್ಕೊಂಡೆ. ನನ್ನನ್ನು ಅತ್ತೆ ಅಂತ ಕರೀತಿದ್ದ. ಪ್ರತಿದಿನ ಬೆಳಗ್ಗೆ ಎದ್ದು ನಮ್ಮಿಬ್ಬರಿಗೂ ಪಾದಾಭಿವಂದನೆ ಮಾಡಿ ಮುಂದಿನ ಕೆಲಸ ಮಾಡ್ತಾ ಇದ್ದ. ಅವನಿಗೆ ಕಲಿಸೋದು ಅಂದರೆ ನನಗೂ ಕೂಡ ಇನ್ನಿರದ ಉತ್ಸಾಹ ಬರ್ತಾ ಇತ್ತು. ಕಲಿಸುವಾಗ ಎಷ್ಟೋ ಸೂಕ್ಷ್ಮಗಳು ಕೂಡ ನನಗೆ ಹೆಚ್ಚು ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದ್ವು. ಇಂತಹ ಚುರುಕು ಶಿಷ್ಯನಿಗೆ ಪಾಠ ಹೇಳ್ತಾ ಇದ್ದೀನಲ್ಲ ಅನ್ನೋ ಹೆಮ್ಮೆ ಕೂಡ ಹುಟ್ಟುತ್ತಾ ಹೋಯಿತು. ಹೇಳಿದ್ದನ್ನ ಮನಸ್ಸಿಟ್ಟು ಕೇಳ್ತಾ ಇದ್ದ. ಎಷ್ಟೋ ಸಲ ಅವನಿಗೆ ಹೇಳ್ಕೊಡುವಾಗ ಅವನು ಅನುಸರಿಸೋದನ್ನು ಬಿಟ್ಟು ಆಲಿಸ್ತಾ ಇದ್ದ. ನನಗೆ ನಾನೇ ಹಾಡ್ಕೋತಾ ಇದ್ದೆ. ನನ್ನ ಸ್ವರದ ಅಂತರಿಕ್ಷದಲ್ಲಿ ತನ್ಮಯಳಾಗಿ ಸಂಚರಿಸ್ತಾ ಇದ್ದೆ. ನಾನು ಮಾಡುವಂತಹ ವಿನ್ಯಾಸ, ಸೃಷ್ಟಿಸುವಂತಹ ಕ್ಲಿಷ್ಟ ಬಂಧ, ಅದರ ಒಳಗಿಂದ ಜಿಗಿದು ಪ್ರಧಾನ ಧಾಟಿಗೆ ಸೇರೋ ಕೌಶಲ ಮೊದಲಾದ ತಾಂತ್ರಿಕ ಅಂಶಗಳನ್ನು ಇವನಷ್ಟು ವಿವರವಾಗಿ ಅರ್ಥ ಮಾಡ್ಕೊಳ್ಳೋ ಬೇರೆ ಯಾವ ರಸಿಕನೂ ಇದುವರೆಗೂ ನಂಗೆ ಸಿಕ್ಕಿರಲಿಲ್ಲ. ಉಳಿದವರು ಕೇಳ್ತಾ ಇದ್ರು, ಇವನು ಸ್ವತಃ ಕಲಿತಾ ಅದನ್ನು ಅರ್ಥ ಮಾಡ್ಕೊಳ್ತಿದ್ದ. ಅರ್ಥ ಮಾಡ್ಕೊಂಡಿದ್ದನ್ನ ಅನಂತರ ಅಭ್ಯಾಸ ಮಾಡಿ ಒಪ್ಪಿಸ್ತನೂ ಇದ್ದ. ನಾನು ಹಾಡುವಾಗ ಅವನ ಮುಖದಲ್ಲಿ ಮಡುಗಟ್ತಿದ್ದ ತನ್ಮಯತೆ, ಮೆಚ್ಚುಗೆ, ಆರಾಧನಾ ಭಾವಗಳು ನನ್ನನ್ನು ಇನ್ನಷ್ಟು ಸ್ಫೂರ್ತಿಗೊಳಿಸ್ತಾ ಇದ್ವು. ಅತ್ತೆ, ಅದ್ಭುತ, ಇದು ಅದ್ಭುತ ಅನ್ನೋ ಒಂದು ಅವನ ಮಾತು ನನ್ನ ಎತ್ತರಕ್ಕೆ ಏರಬಲ್ಲವರ ಮೆಚ್ಚುಗೆಯಿಂದ ನಾನು ಉಲ್ಲಸಿತಳಾಗ್ತಿದ್ದೆ. ಮೊದಲು ಅತ್ತೆ ಅಂತಿದ್ದ. ಕ್ರಮೇಣ ಆ ನಾಮಪದವನ್ನು ನಿಲ್ಲಿಸ್ತಾ ಒಂದು ದಿನ ದೇವಸ್ಥಾನದಲ್ಲಿ ನಾನು ಯದುಭದ್ರ ಹಾಡಬೇಕಾಗಿತ್ತು. ಶಿವರಾತ್ರಿ ಆವತ್ತು. ಜ್ವರ ಬಂದು ಯದುಭದ್ರ ಬರೋ ಸ್ಥಿತಿಯಲ್ಲಿರಲಿಲ್ಲ. ನನ್ನ ಜೊತೆಗೆ ಶ್ರೀಮುಖನನ್ನ ಕರ್ಕೊಂಡು ಹೋದೆ. ನಾನು ಪ್ರಧಾನ ಗಾಯಕಿ, ಅವನು ಸಹಚರಿ. ತುಂಬ ಕಳೆಗಟ್ಟಿತ್ತು ಆವತ್ತಿನ ಸಂಗೀತ. ಈ ಜೋಡಿ ಚಂದ, ನಿಮ್ಮಿಬ್ಬರ ಜೋಡಿ ಚಂದ ಅಂತ ಹಲವಾರು ರಸಿಕರು ಕೊನೆಯಲ್ಲಿ ಬಂದು ಮೆಚ್ಚುಗೆ ಮಾತಾಡಿದ್ರು. ಹಾಡುವಾಗ ನಡುವೆ ನಾನು ಬಿಡೋ ಮುನ್ನ ಅವನ ಮುಖ ನೋಡ್ತಾ ಇದ್ದೆ. ಅವನ ಕಣ್ಣುಗಳು ನನ್ನ ನೋಟವನ್ನು ಸಂಧಿಸಿ ನಾನು ನಿಲ್ಲಿಸಿದ್ದಲ್ಲಿಂದ ಅವನ ಧ್ವನಿ ಎತ್ಕೊಳ್ತಾ ಇತ್ತು. ಮತ್ತೆ ಅವನು ನನಗೆ ವಹಿಸೋ ಮೊದಲು ನಮ್ಮಿಬ್ಬರ ಕಣ್ಣು ಸಂಧಿಸ್ತಾ ಇದ್ವು. ಯದುಭದ್ರನ ಜೊತೆಗೆ ಹಾಡುವಾಗ ಕಾಲದ ಲೆಕ್ಕದ ಮೇಲೆ ಅಥವಾ ತನ್ನ ದೊಡೆ ಮೇಲೆ ತಟ್ಕೊಳ್ಳೋ ತಾಳದ ಗುರುತಿನಿಂದ ನಾನು ಅದನ್ನು ಎತ್ಕೋತಾ ಇದ್ದೆ. ಆದರೆ ಕಣ್ಣುಗಳು ಸಂಧಿಸಿ ಪರಸ್ಪರ ಭಾವದಾನ ಮಾಡ್ತಾ, ಭಾವಸ್ಫೂರ್ತಿಗೊಳಿಸ್ತಾ, ಭಾವ ಪ್ರಚೋದನೆ ಮಾಡ್ತಾ, ನಾದಾಭಿವ್ಯಕ್ತಿಗೆ ನೇತ್ರಾಭಿವ್ಯಕ್ತಿಯ ಹೊಳಪು ಕೊಡ್ತಾ ಹಾಡಿದ್ದ ಅನುಭವ ನನ್ನಲ್ಲಿ ಹೂವಿಗಿಂತ ಹಗುರವಾದ ಕುಡಿಮೆಲ್ಲಿಗೆಗಿಂತ ಮಧುರವಾದ ಭಾವನೆಯನ್ನು ಮೂಡಿಸ್ತು. ಇವನಿಗೆ ಇನ್ನೂ ಶ್ರದ್ಧೆಯಿಂದ ಪಾಠ ಹೇಳಬೇಕು, ನನ್ನ ಸಮಕ್ಕೆ ಎತ್ಕೊಳ್ಬೇಕು ಅಂತ ನನಗನ್ನಿಸ್ತು. ಮರುದಿನ ಬೆಳಗ್ಗೆ ಅವನು ಬಂದ. ನನಗೆ ನಮಸ್ಕಾರ ಮಾಡೋಕ್ಕೆ ಬಂದಾಗ ಅಲ್ಲಿ ಬೇರೆ ಯಾರೂ ಇರಲಿಲ್ಲ. ನೋಡು, ಇನ್ನು ಮೇಲೆ ನಂಗೆ ನಮಸ್ಕಾರ ಮಾಡಬೇಡ, ಗುರು ಅಂದರೆ ಕೃತಕ ಅನಿಸುತ್ತೆ, ನಾವಿಬ್ಬರು ಜೊತೆಗಾರರು ಅಂತ ನಾನಂದೆ. ಅವನ ಕಣ್ಣುಗಳು ಹೌದು ಅನ್ನೋ ಹಾಗೆ ಮಿನುಗಿದ್ವು. ಮಧ್ಯಾಹ್ನದ ವೇಳೆ ನಾನು ಅವನಿಗೆ ಪಾಠ ಹೇಳ್ತಾ ಇದ್ದೆ. ಅದು ಯದುಭದ್ರ ವಿಶ್ರಾಂತಿಗಿಂತ ನಿದ್ರಿಸುವಂತಹ ಸಮಯ ಆಗಿತ್ತು. ಕೆಳಗೆ ಮಲಗ್ತಿದ್ದ ಅವನು ವಿಶ್ರಾಂತಿಗೆ ತೊಂದರೆ ಆಗದೆ ಇರಲಿ ಅಂದ್ಬಿಟ್ಟು ನಾವಿಬ್ಬರು
ಉಪ್ಪರಿಗೆಯಲ್ಲಿ ಕೂತು ಅಭ್ಯಾಸ ಮಾಡ್ಕೋತಾ ಇದ್ವು. ಆ ದಿನ ಅವನು ನನ್ನನ್ನೇ ನೆಟ್ಟ ಕಣ್ಣುಗಳಿಂದ ನೋಡ್ತಾ ಇದ್ದ. ನಾನು ವೀಣೆಯನ್ನು ಹಿಡಿದು ಕೂತಿದ್ದೆ. ನನ್ನೆದುರು ಅವನು ಕೂತಿದ್ದ. ತಾನು ಒಂದೇ ಸಮನೆ ದಿಟ್ಟಿಸಿ ನೋಡ್ತಾ ಇರೋದು ನನಗೆ ತಿಳಿದಿರಲಿ ಅಂದ್ಬಿಟ್ಟು ನಡುವೆ ದೃಷ್ಟಿಯನ್ನ ಅತ್ತಿತ್ತ ಹೊರಳಿಸ್ತಿದ್ದ. ಅಷ್ಟೇನೆ. ಅವನ ಕಣ್ಣುಗಳಲ್ಲಿ ಮೆಚ್ಚುಗೆ, ಆರಾಧನೆಗಳ ಜಿನುಗು ತೊಟ್ಟಿಗ್ತಾ ಇತ್ತು. ಯಾಕೆ ಹಾಗೆ ತದೇಕ ದೃಷ್ಟಿಯಿಂದ ನೋಡ್ತಾ ಇದೀಯಾ ಅಂತ ನಾನು ಧ್ವನಿ ತಗ್ಸಿ ಕೇಳಿದೆ. ಕೆಳಗೆ ಮಲಗಿರೋ ಅವನ ಮಾವನಿಗೆ ಅಕಸ್ಮಾತ್ ನಿದ್ದೆ ಮುಗಿದಿದ್ರೆ ಅದು ಕೇಳದೇ ಇರಲಿ ಅಂತ ನಾನು ಮೆದುವಾಗಿ ಮಾತಾಡಿದ್ದೆ. ಉತ್ತರ ಹೇಳಕ್ಕೆ ಅವನು ತಡವರಿಸ್ದ. ಶಬ್ದಗಳು ಹೊರಡದ, ವಾಕ್ಯಗಳು ರೂಪುಗೊಳ್ಳದ ಮನಸ್ಥಿತಿ ಅವನದಾಗಿತ್ತು. ಗಂಟಲು ಕಟ್ಟಿತ್ತು. ಮತ್ತೆ ಮತ್ತೆ ಹೇಳುವಂತ ಒತ್ತಾಯ ಮಾಡಿದೆ. ನೋಡ್ಲಿಕ್ಕೆ ನಂದೇನು ಆಕ್ಷೇಪಣೆ ಇಲ್ಲ, ಆದರೆ ಅದರ ಕಾರಣ ಏನು ಅದನ್ನು ತಿಳ್ಕೊಳ್ಳೋಕ್ಕೆ ಉತ್ಸುಕಳಾಗಿದ್ದೀನಿ ಅಂತ ಅವನಿಗೆ ಗೊತ್ತಾಗೋ ಹಾಗೆ ಮತ್ತೆ ಮತ್ತೆ ಒತ್ತಾಯ ಮಾಡ್ತಾ ಹೋದೆ. ಆಗ ಅವನು ಹೇಳ್ದ. ಅವನ ಧ್ವನಿ ಗಂಟ್ಲು ಹೂತ್ ಹೋಗಿರೋ ಹಾಗೆ ಮೆದುವಾದ ಧ್ವನಿಯಲ್ಲಿ ಹೇಳ್ದ. ದೇವಸ್ಥಾನಗಳಲ್ಲಿ ವೀಣೆ ಹಿಡಿದು ಕೂತಿರೋ ಶಾರದೆಯ ವಿಗ್ರಹವನ್ನು ರೂಪಿಸ್ತಿರ್ತಾರಲ್ಲ ಶಿಲ್ಪಿಗಳು, ನಿಮ್ಮನ್ನು ನೋಡಿ ರೂಪಿಸಿರಬಹುದು ಅನ್ಸುತ್ತೆ. ಶಿಲ್ಪಿ ಕಲ್ಪಿಸ್ಕೊಳ್ಳಬಹುದಾಗಿಕ್ಕಿಂತ ಉಜ್ವಲವಾದ ರೂಪ ನಿಮ್ಮದು. ಹೀಗೆ ನೋಡ್ತಾ ಇರಬೇಕು ಅನ್ಸುತ್ತೆ ಅಂದ. ನಾನು ಪುಳುಕಿತಳಾದೆ. ಅವನ ಕಣ್ಣುಗಳು ಸಂಗೀತವನ್ನೇ ನುಡಿತಾ ಇದ್ದಿವೆ ಅನ್ನಿಸ್ತು. ಬೇರೆ ಯಾರಾದರೂ ಹೀಗೆ ಹೇಳಿದ್ರೆ ನಾನು ಕೋಪ ಮಾಡ್ಕೊಳ್ತಿದ್ನೋ ಏನೋ. ಅವನ ಮೆಚ್ಚುಗೆ ಅನ್ನೋದು ಬರೀ ಮಾತಿಂದಾಗಿರಲಿಲ್ಲ, ಆರಾಧನಾ ಭಾವದಿಂದ ಅದರಿಂದ ತುಂಬಿ ಅವನು ನುಡಿತಾ ಇದ್ದಾನೆ ಅನ್ನೋದು ಅವನ ಕಣ್ಣು, ಧ್ವನಿ ಮತ್ತು ಗೊಂದಲ ತುಂಬಿದ ಮುಖದಿಂದಲೇ ವ್ಯಕ್ತ ಆಗ್ತಿತ್ತು. ಭಾವಗ್ರಹಿಕೆಯಲ್ಲಿ ಅವನಿಗಿಂತ ನಾನು ಇನ್ನೂ ಹೆಚ್ಚು ಪ್ರಬುದ್ಧಳಾಗಿದ್ದೆ. ಯಾವ ಭಾಗದಲ್ಲಿ ರೂಪದ ಉಜ್ವಲತೆ ನಿಹಿತವಾಗಿದೆ ಅಂತ ಕೇಳುವಾಗ ನನ್ನ ಗಂಟ್ಲು ಕೂಡ ಹೂತು ಹೋಗಿತ್ತು. ಅವನು ಹೇಳ್ದ, ಇಂತಹ ಭಾಗ ಅಂತ ಪ್ರತ್ಯೇಕಿಸಿ ಹೇಳೋ ಹಾಗಿಲ್ಲ. ಒಟ್ಟು ಅಂದಕ್ಕೆ ಸ್ವರ್ಗಕ್ಕೆ ಏರಿಸುವಂತಹ ಶಕ್ತಿ ಇದೆ. ಕಣ್ಣು, ಮೂಗು, ಬಾಯಿ, ಹುಬ್ಬು, ಕುತ್ತಿಗೆ, ತೋಳು, ಸ್ತನದ ಮಾಟಗಳಿಗೆ ತಮ್ಮ ತಮ್ಮವೇ ಆದ ಮಂತ್ರಶಕ್ತಿ ಇದೆ. ನೀವು ಕೂತಿರೋ ಭಂಗಿ, ಮೊಣಕಾಲು, ಪಾದ, ಕಾಲ್ಬೆರಳುಗಳ ಆಕಾರ ಅಂತೂ ಅಮೃತ ಶಿಲೆಯಲ್ಲಿ ಕಳೆದ ಹಾಗಿದೆ. ಇಂತಹ ಉಜ್ವಲ ರೂಪವನ್ನೇ ಹುಡುಕಿ ಬಂದು ಸಂಗೀತ ನೆಲೆಸಿದೆ ಅಂತ ಅಂದ. ನನ್ನ ಕಣ್ಣು ನನ್ನ ಭುಜ, ತೋಳು, ಸ್ತನ, ಮೊಣಕಾಲು, ಪಾದ, ಕಾಲ್ಬೆರಳುಗಳ ಕಡೆಗೆ ಹರಿದ್ವು. ಮೂಗಿನ ತುದಿಗಳನ್ನು ಸೂಕ್ಷ್ಮವಾಗಿ ನೋಡಿಕೊಂಡ್ವು. ಅವನು ಹೇಳೋದು ನಿಜ ಅನ್ನಿಸ್ತು. ಎಂತಹ ಭಾವ ಮಾರ್ಧವತೆಯಿಂದ ಗುರುತಿಸಿ ವರ್ಣಿಸಿದ್ದಾನೆ. ಇವನಿಗೆ ನೋಡೋ ಕಣ್ಣುಗಳಿವೆಯಲ್ಲ ಅನ್ನಿಸ್ತು. ನಾಚಿಕೆಯಿಂದ ನನ್ನ ಕಣ್ಣುಗಳೇ ಚಂಚಲವಾದವು. ಸರಿಯಾಗಿ ಅಭ್ಯಾಸ ಮಾಡ್ಕೊ, ಇಲ್ಲಾಂದರೆ ಧ್ವನಿಯನ್ನು ವೀಣೆಗೆ ಹೊಂದಿಸು ಅಂತ ನುಡಿಸೋಕ್ಕೆ ಪ್ರಾರಂಭ ಮಾಡಿದೆ. ತಪ್ಪು ಮಾಡಿದವನ ಹಾಗೆ ಅವನು ವೀಣೆಯ ತಾನನ್ನು ನುಡಿಯತೊಡಗಿದನಾದರೂ ಕೂಡ ಧ್ವನಿಯಲ್ಲಿ ಸ್ಥಿರತೆ ಬರಲಿಲ್ಲ. ಆ ದಿನದಿಂದ ನಾವಿಬ್ಬರ ಜೊತೆಯಲ್ಲಿದ್ದಾಗ ಪಿಸು ಮಾತಲ್ಲಿ ಹೇಳ್ತಾ ಇದ್ದ ಅವನು. ಹೀಗೆ ನಿಂತಿರಿ, ಈ ಭಂಗಿಯಲ್ಲಿ ನಿಮ್ಮ ಸೌಂದರ್ಯ ವಿನೂತನವಾಗಿರುತ್ತೆ. ತುಸು ಕಂಬಕ್ಕೆ ಹೊರಗೆ ನಿಲ್ಲಿ, ಬಲಗಾಲನ್ನ ಅರ್ಧ ಮಡಿಸಿ ಅಂತ ಹೇಳ್ತಾ ಇದ್ದ. ನೀನು ಹೇಳಿದೆ ಅಂತ ನಾನು ಕೇಳೋದಿಲ್ಲ ಅಂತ ನಾನು ಮನಸ್ಸು ತೋರಿಸ್ತಿದ್ದೆ. ಆದರೆ ನಾನು ಅವನ ಅಪೇಕ್ಷೆಯಂತೆಯೇ ನಿಲ್ತಾ ಇದ್ದೆ. ಅವನ ಕಣ್ಣುಗಳ ಆಸ್ವಾದನೆಯಿಂದ ವಂಚಿತನಾದರೆ ನನ್ನ ರೂಪಕ್ಕೆ ಸೌಂದರ್ಯ ಸಾರ್ಥಕತೆ ಇಲ್ಲ ಅನ್ನೋ ಹಾಗೆ ಅನ್ನಿಸ್ತಿತ್ತು. ನೀವು ಹಳದಿ ಬಣ್ಣದ ಸೀರೆ ಉಡಬೇಡಿ, ನಿಮ್ಮ ಸೌಮ್ಯವಾದ ಸೌಂದರ್ಯವನ್ನು ಅದು ಹಾಳು ಮಾಡುತ್ತೆ. ಕಪ್ಪು ಉಟ್ರೆ ನಿಮ್ಮ ಬಿಳುಪು ಎದ್ದು ಕಾಣುತ್ತೆ. ಬಿಳಿದು ಉಟ್ರೆ ನಿಮ್ಮ ಬಿಳಿ ಬಣ್ಣಕ್ಕೆ ಶೋಭೆ ಬರುತ್ತೆ. ತಿಳಿಗೆಂಪು ವಸ್ತ್ರ ಹಾಲಿಗೆ ಕೇಸರಿ ಬೆರೆಸಿದ ಹದ ಕೊಡುತ್ತೆ. ನೀಲಿ ಅಂತೂ ನವಿಲಿನ ಹಾಗೆ ಹುಚ್ಚು ಹಿಡಿಸುತ್ತೆ ಅಂತ ವರ್ಣಿಸ್ತಿದ್ದ. ಕ್ರಮೇಣ ಏಕವಚನವನ್ನೇ ಬಳಸ್ತಾ ಹೋದ. ಅದು ಸಹಜ ಅನ್ನಿಸಿ ನನಗೂ ಸಂತೋಷ ಆಗ್ತಾ ಇತ್ತು. ಅವನು ಹೇಳೋ ಅಂಥದ್ದು ಅಥವಾ ಅವನು ಮೆಚ್ಚೋ ಬಣ್ಣದ ವಸ್ತ್ರಗಳನ್ನು ಉಡಲಿಕ್ಕೆ ಪ್ರಾರಂಭ ಮಾಡಿದೆ. ಅವನ ಮೆಚ್ಚುಗೆ ನೋಟವನ್ನು ನನ್ನ ಮೇಲೆ ಬೀರದೇ ಇದ್ದರೆ ಕಸಿವಿಸಿಕೊಳ್ತಾ ಇದ್ದೆ. ಅವನ ಆ ನೋಟನೇ ಜೀವನದ ಪರಮಾರ್ಥವ ಅಂತ ಅನ್ನಿಸ್ತಿತ್ತು. ಪ್ರತಿದಿನವೂ ಸ್ನಾನವಾದ ಮೇಲೆ ನಾನು ಒಂದು ಹೂವಿನ ಹಾರವನ್ನು ಕೊರಳಿಗೆ ಹಾಕೋತಾ ಇದ್ದೆ. ಅದನ್ನು ಅವನು ಪುಷ್ಪ ಸಂಚಯಿಸಿ ಕಟ್ಟಿಕೊಡೋಕ್ಕೆ ಆರಂಭಿಸ್ದ. ಅವನೇ ಸ್ವಂತಹ ಬೆರಳಿಂದ ಕಟ್ಟೋದು ಬೇರೆ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ನಮ್ಮಿಬ್ಬರಿಗೆ ಮಾತ್ರ ತಿಳಿತಿದ್ದಂತಹ ರಹಸ್ಯ ಅದು. ಒಂದು ಮಧ್ಯಾಹ್ನ ಉಪ್ಪರಿಗೆಯಲ್ಲಿ ಪಾಠಕ್ಕೆ ಅಂತ ಕುಳಿತಾಗ ಅವನು ಕೇಳಿದ. ಅಷ್ಟರಲ್ಲಾಗಲೇ ನನ್ನ ಸೌಂದರ್ಯವನ್ನು ವರ್ಣಿಸೋದು ಅಥವಾ ಇಂತಹ ಸೀರೆ ಉಡು, ಇಂಥ ಭಂಗಿಲಿ ನಿಲ್ಲು ಅಂತ ಹೇಳುವಂತಹ ಸಲಿಗೆ ಅಧಿಕಾರಗಳು ಅವನಿಗೆ ಬಂದಿದ್ವು. ನಾನು ಆ ಆದೇಶಗಳಿಂದ ಸಂತೋಷಗೊಳ್ತಾ ಇದ್ದೀನಿ ಅನ್ನೋದು ಕೂಡ ಅವನಿಗೆ ತಿಳಿದಿತ್ತು. ನಾನೊಂದು ಮಾತು ಕೇಳಿದ್ರೆ ನೀನು ತಪ್ಪು ತಿಳಿಯೋಲ್ಲ ತಾನೇ ಅಂದ.
ಸರಿಯಾಗಿ ತಿಳಿಯೋ ಯಾವ ಅಪೇಕ್ಷೆ ಇರುತ್ತೆ ನಿನ್ನ ಮನಸ್ಸಲ್ಲಿ ಅಂತ ನಾನಂದೆ. ಕಿಟ್ಲೆ ಬೇಡ, ಗಂಭೀರವಾಗಿ ಕೇಳ್ತಾ ಇದ್ದೀನಿ ಅಂತ ಅವನಂದ. ಕೇಳು ಅಂತ ನಾನಂದೆ. ನಿನ್ನನ್ನು ಒಂದ್ಸಲ ಸಂಪೂರ್ಣ ನಗ್ನನಾಗಿ ನೋಡಬೇಕು ಅನ್ಸುತ್ತೆ. ಹೂವಿನ ಹಾರ ಕೂಡ ಇರಕೂಡ್ದು, ಸೌಂದರ್ಯಕ್ಕೆ ವಸ್ತ್ರಭೂಷಣಗಳ ಅಡ್ಡಿ ಇಲ್ಲದೆ ಇರಬೇಕು ಅಂತ ಅಂದ. ವೀಣೆ ಮೇಲೆ ಕೈ ಇಟ್ಕೊಂಡಿದ್ದ ನಾನು ಬಗ್ಗಿ ಅವನ ಕೆನೆಗೆ ಪಟ್ ಅಂತ ಹೊಡೆದೆ. ಅವನ ಮುಖ ಕಪ್ಪಿಡ್ತು. ತನ್ನ ಕೋರಿಕೆಯನ್ನು ಹಿಂತೆಗೆದುಕೊಳ್ಳದೆ ಅವನು ನನ್ನನ್ನು ನೋಡ್ತಾನೆ ಇದ್ದ. ನಾನು ಅವನನ್ನು ಕಣ್ಣುಗಳಿಂದ ಇರಿಯೋ ಹಾಗೆ ದಿಟ್ಟಿಸಿದೆ. ಅವನು ಶಾಂತವಾಗಿ ಅದನ್ನು ಎದುರಿಸ್ತಿದ್ದ. ಹಾಡು ಅಂತ ವೀಣೆಯನ್ನು ನುಡಿಸತೊಡಗಿದೆ. ಅವನು ಧ್ವನಿಗೂಡಿಸ್ದ. ವರ್ಣಾಲಂಕಾರಗಳಿಲ್ಲದ ಸಂಗೀತವನ್ನು ನುಡಿಬೇಕು ಅಂತ ಅವನ ಅಂತರಾಳ ಪ್ರಾರ್ಥಿಸ್ತಾ ಇದೆ ಅನ್ನೋ ಒಂದು ಅರ್ಥ ನನಗೆ ತೋರ್ತು. ಆದರೂ ನಾನು ಸಂಗೀತದ ಮೇಲೆ ಗಮನ ಇಟ್ಟು ಹೊಸ ಹೊಸ ವಿನ್ಯಾಸಗಳನ್ನು ಹೇಳಕ್ಕೆ ಪ್ರಾರಂಭ ಮಾಡಿದೆ. ನಾನು ಹೆಣ್ಣಾದ ಮೇಲೆ ನನ್ನ ಸಹಜ ಸೌಂದರ್ಯವನ್ನು ಯಾರೂ ನೋಡಿಲ್ಲ ಅನ್ನೋದು ನೆನಪಾಯಿತು. ಕೆಲವು ಸಲ ನನ್ನನ್ನು ನಾನೇ ನೋಡ್ಕೊಂಡಿದ್ದೀನಿ. ಶರೀರದ ಚೆಲುವು ಸ್ವತಃ ತಾನೇ ನೋಡಿಕೊಂಡ್ರೆ ಕೃತಾರ್ಥ ಆಗೋದಿಲ್ಲ. ಅದು ಬೇರೊಬ್ಬ ಅಂದರೆ ನಾವು ಅರ್ಪಿಸ ಬಯಸುವಂತಹ ಆರಾಧ್ಯ ವ್ಯಕ್ತಿ ನೋಡಿದ್ರೆ ಮಾತ್ರನೇ ಧನ್ಯ ಆಗುತ್ತೆ. ಆ ರಾತ್ರಿ ಯದುಭದ್ರ ತನ್ನ ಕೈಯಿಂದ ನನ್ನ ಶರೀರವನ್ನು ಸವರ್ದ. ನೀನು ಎಷ್ಟು ಚೆಲುವಾಗಿದೆಯಾ ಅಂದಾಗ ಇವನಿಗೇನು ತಿಳಿಯುತ್ತೆ? ಇವನ ಅಂಗೈಗೆ ಮೃದುವಾಗಿ ಸೋಕುವಂತಹ ಚರ್ಮವನ್ನು ಬಿಟ್ಟರೆ ಅನಿಸಿ ಏನೋ ಒಂದು ರೀತಿಯ ಅಸಹ್ಯ ಆಯಿತು. ಮರುಬೆಳಗ್ಗೆ ಸ್ನಾನ ಮಾಡುವಾಗ ನನ್ನ ಶರೀರವನ್ನು ಗಮನವಿಟ್ಟು ನೋಡಿಕೊಂಡೆ. ಅಲಂಕಾರ ಮಾಡ್ಕೊಳ್ಬೇಕಾದ್ರೆ ನಿಲುಗರಡಿ ಮುಂದೆ ನಿಂತು ನೋಡ್ತಾ ಮೈ ಮರೆತೆ. ಆದರೆ ಹೀಗೆ ಮೈ ಮರಿಬೇಕಾದ ವ್ಯಕ್ತಿ ನಾನಲ್ಲ, ಬೇರೆಯವರು, ನಿಜವಾದ ಕಣ್ಣಿರೋರು ಅಂತ ಅನ್ನಿಸ್ತು. ಸರಸರನೆ ಉಡುಗೆ ಧರಿಸಿದೆ. ಆ ಮಧ್ಯಾಹ್ನ ಅವನು ಮತ್ತೆ ಅದೇ ಕೋರಿಕೆಯ ಮಾತಾಡ್ತಾನೆ ಅಂತ ಕಾಯ್ದೆ. ಆದರೆ ಅವನು ಗಂಭೀರವಾಗಿ ಸಂಗೀತ ಪಾಠವನ್ನು ಒಪ್ಪಿಸ್ತಿದ್ದ. ನನ್ನ ಕಡೆಗೆ ಸರಿಯಾಗಿ ನೋಡ್ತಾನೂ ಇರಲಿಲ್ಲ. ದೃಷ್ಟಿಯೆಲ್ಲ ವೀಣೆ ಮೇಲಿತ್ತು. ವೀಣೆ ಮೇಲೆ ಆಡ್ತಾ ಇದ್ದಂತಹ ನನ್ನ ಕೈ ಬೆರಳುಗಳನ್ನು ಕೂಡ ಅವನು ನೋಡ್ತಾ ಇರಲಿಲ್ಲ. ಆ ದಿನವೆಲ್ಲ ಅವನು ನನ್ನನ್ನು ಸರಿಯಾಗಿ ನೋಡ್ತಿರ್ಲಿಲ್ಲ. ನಮ್ಮಿಬ್ಬರಿಗೆ ಮಾತ್ರ ಅರ್ಥ ಆಗ್ತಿದ್ದಂತಹ ದೃಷ್ಟಿ ಸೂಚನೆಗಳನ್ನು, ಮೆಚ್ಚುಗೆ ಸಂದೇಶಗಳನ್ನು ಕೂಡ ಅವನು ಹಾಯಿಸಲಿಲ್ಲ. ಏನನ್ನು ಕಳ್ಕೊಂಡಂತಹ, ಕೈಗೆ ಬಂದ ಮಾಣಿಕ್ಯವನ್ನು ಹಾಳು ಮಾಡಿಕೊಂಡಂತಹ ಖೇದದಿಂದ ನಾನು ಹಿಂಡಿ ಹೋಗತೊಡಗಿದೆ. ಮರುದಿನವೂ ಹೀಗೆ ಆಯಿತು. ಅವನು ಉಳಿದಂತೆಯೂ ನೋಡಲಿಲ್ಲ. ಉಪ್ಪರಿಗೆ ಮೇಲೆ ಕೂತು ಪಾಠ ಹೇಳಿಸ್ಕೊಳ್ಳುವಾಗ್ಲೂ ದೃಷ್ಟಿಯನ್ನು ಮೇಲೆತ್ತಲಿಲ್ಲ. ನಾನು ದುಡುಕದ್ನ, ನೈತಿಕ ಶಿಕ್ಷೆಯಾಗಿ ಕೆನ್ನೆಗೆ ಹೊಡೆದ್ನ ಅನ್ನೋ ಒಂದು ಖೇದ ನನ್ನಲ್ಲಿ ಆವರಿಸ್ಕೊಂತು. ಅದರ ಮರುದಿನ ಮಧ್ಯಾಹ್ನ ಧ್ವನಿಯನ್ನು ಮಂದ್ರಕ್ಕೆ ತಂದುಕೊಂಡು ಹೇಳಿದೆ. ಅವತ್ತು ಕೇಳಿದೆಯಲ್ಲ, ಸಹಜ ಚೆಲುವು ನೋಡಬೇಕು ಅಂತ, ಮತ್ತೆ ಮತ್ತೆ ಕೇಳೋದಿಲ್ಲ ಅಂತ ಮಾತು ಕೊಡ್ತೀಯಾ? ಹೆಂಗಸರಿಗೆ ನಾಚಿಕೆ ಆಗತ್ತೆ ಅಂತ ನೀನು ಯೋಚಿಸಲೇ ಇಲ್ಲ ಅಂತ ಅಂದೆ. ಆ ಮಾತಿನ ಅರ್ಥ ಆಗಕ್ಕೆ ಅವನಿಗೆ 4-6 ಕ್ಷಣಗಳು ಹಿಡಿದ್ವು. ಕ್ರಮೇಣ ಅವನ ಮುಖ ಅರಳಿತು, ಕತ್ತು ಮೇಲೆದ್ದಿತು. ನಮಗೆ ಊಟ ಬಡಿಸಿದ ಮೇಲೆ ಕೆಲಸದ ಹೆಣ್ಣಾಳುಗಳಿಬ್ರು ತಮ್ಮ ತಮ್ಮ ಮನೆಗೆ ಹೋಗ್ತಾ ಇದ್ರು. ಮತ್ತೆ ಬರ್ತಿದ್ದಿದ್ದು ಗೋಧೂಳಿಯ ಸಮಯಕ್ಕೆ. ಮುಂದಿನ ಬಾಗಿಲು ಮುಚ್ಚಿ ಒಳಗಿಂದ ಅಗಳಿ ಹಾಕಿತ್ತು. ಯದುಭದ್ರ ನಿದ್ದೆ ಮಾಡ್ತಾ ಇರ್ತಾನೆ. ಅವನು ಸಾಧಾರಣವಾಗಿ ಮೇಲ್ ಬರೋದಿಲ್ಲ. ಅಕಸ್ಮಾತ್ ಬಂದರೂ ನಾನು ಯಾವ ಸ್ಥಿತಿಲಿ ಇದ್ದೀನಿ ಅನ್ನೋದು ಅವನಿಗೆ ಕಾಣೋದಿಲ್ಲ. ಕಾಣೋ ಶಕ್ತಿ ಇದ್ದಿದ್ರೆ ನಾನು ಯಾಕೆ ತವಕಪಟ್ಟು ಇವನಿಗೆ ಸೂಚನೆ ಕೊಟ್ಟು ತೆರ್ಕೋಬೇಕು? ಶ್ರೀಮುಖ ನೋಡ್ತಾ ಕೂತಿದ್ದ. ನಿಶ್ಶಬ್ದವಾಗಿ ವೀಣೆಯನ್ನು ಕೆಳಗಿಟ್ಟು ನಾನು ಎದ್ದು ನಿಂತೆ. ಒಂದೊಂದಾಗಿ ವಸ್ತ್ರಗಳನ್ನು ಕಳಚಿ ಕಂಬವನ್ನು ಹೊರಗೆ ನಿಂತೆ. ಅವನಿಗೆ ಇಷ್ಟ ಆಗೋ ಹಾಗೆ ಬಲಗಾಲನ್ನು ಅರ್ಧ ಮಡಿಸಿ ಕಂಬದ ಕೆಳಕೊಟ್ಟಿನ ಮೇಲಿಟ್ಟು ಎಡಗೈಯನ್ನು ಮೇಲೆತ್ತಿ ಕಿವಿಯ ಹತ್ತಿರಕ್ಕೆ ತಂದುಕೊಂಡೆ. ಶಿಲ್ಪಿ ಕಡಿಯುವಂತಹ ವನಸುಂದರಿ ಭಂಗಿಯಲ್ಲಿ ನಾನು ನಿಂತಿದ್ದೆ. ಅವನು ದಿಟ್ಟ ಕಣ್ಣುಗಳಿಂದ ನೋಡ್ತಾ ಇದ್ದ. ಒಂದು ಕ್ಷಣ ನನ್ನ ಮನಸ್ಸು ನಾಚಿಕೆಯಿಂದ ಒದ್ದೆ ಆಯಿತು. ಆದರೆ ಅವನ ಕಣ್ಣಲ್ಲಿ ನಾಚಿಕೆ ಬರೆಸುವಂತಹ ಕಾಮುಕ ಗುರಿ ಇರಲಿಲ್ಲ. ಶಿಲ್ಪಿಯ ಆರಾಧಕ ಮೆಚ್ಚುಗೆ ನನಗೆ ಕಾಣಿಸ್ತಾ ಹೋಯಿತು. ನಾಚಿಕೆ ಕಳೀತು. ಅವನ ಕಣ್ಣಿಂದ ನನ್ನನ್ನು ನಾನು ನೋಡ್ಕೊಳ್ಳತೊಡದೆ. ನನ್ನ ಇಡೀ ಕಾಯ ಹೊಸ ಬೆಳಕಿನ ಉಜ್ಜೂರತೆಯಲ್ಲಿ ಕಾಣಕ್ಕೆ ಪ್ರಾರಂಭ ಆಯಿತು. ನನ್ನ ಶರೀರವನ್ನು ಕಂಬಕ್ಕೆ ಒರಗಿಸಿ ನಿಲ್ಲಿಸಿ ನಾನು 4 ಹೆಜ್ಜೆ ದೂರ ನಡೆದು ನಿಂತು ನೋಡೋ ಶಕ್ತಿಯನ್ನು ಪಡ್ಕೊಂಡಿದ್ದೆ. ಇದೊಂದು ಅನುಪಮ ಕೃತಿ, ಕಲಾಕೃತಿ. ಇವನು ನನಗೆ ಅದರ ದರ್ಶನ ಮಾಡಿಸ್ದ ಅಂತ ನನಗನ್ನಿಸ್ತು. ನನ್ನ ಮೈಯನ್ನು ನಾನೇ ದೂರದಿಂದ ನಿಂತು ನೋಡ್ತಾ ಮೈ ಮರಿತೆ. ಸ್ವಲ್ಪ ಹೊತ್ತಾದ ನಂತರ ಮತ್ತೆ ಹಿಂದಿರುಗಿ ಬಂದೆ. ಆ ಶರೀರದಲ್ಲಿ ಒಂದಾದೆ. ಅವನ ಕಡೆ ತಿರುಗಿ ಮೆಲ್ಲಗೆ ಹೇಳಿದೆ, ಸಾಕಾ, ಬಟ್ಟೆ ಹಾಕ್ಕೊಳ್ಳ ಅಂದೆ.
ಅವನು ಮೂಕಸ್ಥಿತಿಯನ್ನು ಮುಟ್ಟಿದ್ದ, ಮಾತಾಡಲಿಲ್ಲ. ನಾನೇ ಬಾಗಿ ಒಂದೊಂದಾಗಿ ಸೀರೆ ಕಂಚುಕಗಳನ್ನು ಧರಿಸಿ ಮೊದಲಿನ ಹಾಗೆ ವೀಣೆಯನ್ನು ಕೈಗೆತ್ಕೊಂಡೆ. ಅವನು ಇನ್ನು ನನ್ನನ್ನು ನೋಡ್ತಾನೇ ಇದ್ದ. ಮೌನವಾಗಿದ್ದರೆ ಆ ಶಿಲ್ಪದ ಮಂತ್ರಶಕ್ತಿಯಿಂದ ಹೊರಬರೋಕ್ಕೆ ಸಾಧ್ಯ ಇಲ್ಲ ಅಂತ ಅರಿತು ನಾನು ತಂತಿಯನ್ನು ಮೀಟತೊಡಗಿದೆ. ಆ ದಿನ ಎಲ್ಲ ನನ್ನನ್ನು ನೋಡುವಾಗ ಅವನ ದೃಷ್ಟಿ ನನ್ನ ಸಹಜ ಚೆಲುವನ್ನು ಮಾತ್ರ ನೋಡ್ತಾ ಇತ್ತು ಅಂತ ನನಗೆ ಅನ್ನಿಸ್ತಿತ್ತು. ಮೈ ಪದೇ ಪದೇ ಪುಳಕಿತವಾಗ್ತಾ ಇತ್ತು. ಮರುದಿನ ಉಪ್ಪರಿಗೆ ಮೇಲೆ ಸಂಗೀತ ಅಭ್ಯಾಸಕ್ಕೆ ಕುಳಿತಾಗ ಅವನು ಧ್ವನಿ ತಗ್ಗಿಸ್ದ. ಇನ್ನೊಂದು ಸಲ ನೋಡೋ ಬಯಕೆ ಆಗತ್ತೆ. ಒಮ್ಮೆ ದೈವ ದರ್ಶನ ಪಡೆದವನಿಗೆ ಮತ್ತೆ ಮತ್ತೆ ಪಡೆಯೋ ಸೆಳೆತ ಆಗುವಂತೆ ಅಂತ ಹೇಳ್ದ. ಸೀಳು ನೋಟ ಬೀರ್ತಾ ನಾನಂದೆ, ನೀನು ಮೈ ಮುಚ್ಚಿ ಕೂತು ನೋಡ್ತಾ ಇರು, ನಾನೊಬ್ಬಳು ದರ್ಶನ ಮಾಡಿಸ್ತೀನಿ ಅಂತ. ಅವನ ಮುಖ ನಾಚಿಕೆಯಿಂದ ಹಿಂಡಿ ನೀರಾಯಿತು. ಅದ್ರ ಹಿಂದೆನೆ ಉತ್ಸಾಹ ಉಕ್ತು ಅನ್ಸುತ್ತೆ ಅವನಿಗೆ. ಮೇಲೆದ್ದು ನಿಂತ, ತನ್ನ ಅಂಗಿ ಧೋತ್ರಗಳನ್ನು ಕಳಚಿ ನಿಂತ. ನಾನು ನನ್ನ ವಸ್ತ್ರಗಳನ್ನು ತೆಗೆದು ನೆನ್ನೆ ಹಾಗೆ ಕಂಬವನ್ನು ಹೊರಗಿ ನಿಂತೆ. ಅವನು ಸಂಪೂರ್ಣ ನಗ್ನನಾಗಿದ್ದರೂ ಕೂಡ ನನ್ನ ದೃಷ್ಟಿ ನೆಟ್ಟಿದ್ದಿದ್ದು ಅವನ 2 ಕಣ್ಣುಗಳಲ್ಲಿ ಮಾತ್ರ. ದೈವ ಸೃಷ್ಟಿಯಲ್ಲಿ ಕಣ್ಣುಗಳಂತಹ ಸುಂದರವಾದ ಅಂಗ ಬೇರೆ ಯಾವುದಿದೆ? ಸೌಂದರ್ಯವನ್ನು ಆರಾಧಿಸುವುದು, ಆಸ್ವಾದಿಸುವುದು ಮಾತ್ರ ಅಲ್ಲದೆ ಅಂತರಾಳದ ಸೂಕ್ಷ್ಮಾತಿ ಸೂಕ್ಷ್ಮಗಳನ್ನು ವ್ಯಕ್ತಗೊಳಿಸೋಕ್ಕೆ ಮೆಚ್ಚುಗೆ, ಪ್ರೀತಿ, ಆರಾಧನೆ, ಸಮರ್ಪಣೆ ಮೊದಲಾದ ಉದಾತ್ತ ಭಾವನೆಗಳ ಜ್ಞಾನವನ್ನು ಕ್ಷಣಾರ್ಧದಲ್ಲಿ ಬೋಧಗೊಳಿಸೋಕ್ಕೆ ಬೇರೆ ಯಾವ ಅಂಗ ಇದೆ? ಅತ್ಯಂತ ಸುಂದರ ಅಂಗನೇ ಕಣ್ಣು. ಸೌಂದರ್ಯದ ಉಗಮ ಸ್ಥಾನ ಅದು. ನಾನು ಅವನ ಕಣ್ಣುಗಳನ್ನು ಮಾತ್ರ ನೋಡ್ತಾ ಇದ್ದೆ. ಅವನ ಕಣ್ಣುಗಳು ಒಂದು ಪೂಜಾ ಪಾತ್ರೆಯಾಗಿ ನನ್ನ ಸಮಸ್ತ ಶರೀರವನ್ನು ಅದರೊಳಗಡೆ ಇಟ್ಕೊಂಡು ಅಭಿಷಿಂಚಿಸ್ತಿದ್ವು. ಮರುದಿನ ನಾವು ಒಬ್ಬರಲ್ಲೊಬ್ಬರು ಐಕ್ಯವಾದವು. ಅವನು ನನ್ನ ಕಿವಿಯಲ್ಲಿ ಪಿಸುಗುಟ್ಟಿದ, ಇದು ದೈಹಿಕ ಸಂಯೋಗ ಅಂತ ನನಗನ್ನಿಸ್ತಾ ಇಲ್ಲ. ನೀನು ನನ್ನ ರತಿ, ನಾನು ನಿನ್ನನ್ನು ಪೂಜಿಸ್ತಾ ಇದ್ದೀನಿ. ಗಂಧ ತೊಡೆದು, ಪುಷ್ಪ ಮುಡಿಸಿ, ಧೂಪದ ಸುಗಂಧ ಹಾಕಿ, ದೀಪದ ಬೆಳಕಲ್ಲಿ ನನ್ನನ್ನು ನಾನು ನಿನಗೆ ನೈವೇದ್ಯ ಮಾಡ್ಕೊಂಡಿದ್ದೀನಿ. ನೀನೊಂದು ಮಹಾನ್ ಸೌಂದರ್ಯದ ದೇವತೆ. ನಿನ್ನ ದರ್ಶನದಿಂದ ನನ್ನ ಕಣ್ಣುಗಳನ್ನು ಪುನೀತಗೊಳಿಸ್ಕೊಳ್ತಾ ಇದ್ದೀನಿ. ನನಗೆ ಕಾಮ ಬೇಡ, ಕಾಮತೃಪ್ತಿನೂ ಬೇಡ, ನಿನ್ನ ದರ್ಶನ ಭಾಗ್ಯ ಸಾಕು ಅಂತ ಹೇಳ್ತಾನೆ ನಡುವೆ ನನ್ನ ಇಡೀ ಶರೀರವನ್ನು ತನ್ನ ಕಣ್ಣುಗಳಲ್ಲಿ ತುಂಬ್ಕೋತಾ ಇದ್ದ. ಹೌದು, ದೇಹ ತೃಪ್ತಿಗಿಂತ ದರ್ಶನದ ಧನ್ಯತೆಯೇ ಅವನ ಗುರಿ ಅಂತ ನನಗನ್ನಿಸಿ ನನ್ನ ಸಮಸ್ತವನ್ನು ಅವನಿಗೆ ಅರ್ಪಿಸ್ಕೊಂಡೆ. ಆನಂತರ ನಾವು ಐಕ್ಯವಾದಾಗೆಲ್ಲ ಅವನು ನನ್ನನ್ನು ಸ್ತುತಿ ಪುಷ್ಪಗಳಿಂದ ಅರ್ಚಿಸ್ತಿದ್ದ. ನನ್ನ ಚರ್ಮದ ಮುದು, ಕೂದಲಿನ ಮಾರ್ದವ ಮಿಂಚು, ಕಣ್ಣಿನ ಅಂಗಳದ ನೀಲಾಕಾಶ, ಕಟಿಯ ಮಾಂತ್ರಿಕ ಆಕೃತಿ, ಸ್ತನಗಳ ಜೀವಸೆಲೆ ಮೊದಲಾಗಿ ಅವನು ವರ್ಣಿಸೋಕ್ಕೆ ಪ್ರಾರಂಭ ಮಾಡಿದ್ರೆ ಪ್ರತಿದಿನವೂ ಅಲ್ಲಿ ಹೊಸ ಹೊಸ ಕಾವ್ಯ ಹುಟ್ಟುತ್ತಾ ಇತ್ತು. ವರ್ಣನೀಯ ಸ್ತೋತ್ರ ಅರಳ್ತಾ ಇತ್ತು. ಅವನ ಮಂತ್ರಪುಷ್ಪಗಳಲ್ಲಿ ಯಾವುದೇ ಉತ್ಪ್ರೇಕ್ಷೆ ಇರಲಿಲ್ಲ, ವಾಸ್ತವತೆಯ ವಾಸ್ತವ ವರ್ಣನೆ ಇರ್ತಿತ್ತು ಅನ್ನೋ ಒಂದು ಭಾವನೆಯಿಂದಾಗಿ ನನ್ನ ಅಂತರಂಗ ಸಮಾಧಾನ ತಾಳ್ತಾ ಇತ್ತು. ಒಂದೊಂದು ಅಂಗವನ್ನು ಧ್ವನಿಪೂರ್ಣವಾಗಿ, ರಸಪೂರ್ಣವಾಗಿ ವರ್ಣಿಸ್ತಿದ್ದ, ಸ್ತುತಿಸ್ತಿದ್ದ, ಅದಕ್ಕೆ ವಿಶಿಷ್ಟವಾದ ಪೂಜೆ ಸಲ್ಲಿಸ್ತಿದ್ದ. ನನ್ನನ್ನು ದೇವಿಯಾಗಿ, ದೇವತೆಯಾಗಿ, ಮದನನ ಪ್ರೇರಕ ಶಕ್ತಿಯಾಗಿ ಅಧಿಷ್ಠಾನಗೊಳಿಸಿ ಜೀವ ತುಂಬಿ ಅರ್ಚಿಸ್ತಿದ್ದ. ಜೀವ ತುಂಬ ಶಕ್ತಿ ಇದ್ದಿದ್ದು ಅವನ ಆ 2 ಕಣ್ಣುಗಳಿಗೆ. ಅವನ ಕಣ್ಣುಗಳು ಇಲ್ದಿದ್ರೆ ನನಗೆ ಜೀವವೇ ಇಲ್ಲ, ಜೀವನವೇ ಇಲ್ಲ, ನಾನೊಂದು ಹೆಣ ಅನ್ನೋ ಒಂದು ಭಾವನೆ ನನ್ನಲ್ಲಿ ಸ್ಥಾಯಿ ಆಗ್ತಾ ಹೋಯಿತು. ಆ ಉಪ್ಪರಿಗೆಯಲ್ಲಿ 3 ಕೋಣೆಗಳಿದ್ವು, ಅಲ್ಲದೆ ಒಂದು ದೊಡ್ಡ ಅಂಗಳನೂ ಇತ್ತು. ನಾವು ಅಂಗಳದಲ್ಲಿ ಕೂತು ಸಂಗೀತ ಅಭ್ಯಾಸ ಮಾಡ್ತಾ ಇದ್ವಿ. ಆ 3ರಲ್ಲಿ ಹಿಂಬದಿಗಿದ್ದ ಶ್ರೀಮುಖನ ಕೋಣೆಯಲ್ಲಿ ನಾವು ಐಕ್ಯರಾಗ್ತಿದ್ವಿ. ಅವನು ನಡುವೆ ಮೇಲೆ ಹತ್ತಿ ಬಂದರೆ ಅನ್ನೋ ಒಂದು ಆತಂಕ ಆರಂಭದಲ್ಲಿ ಇರ್ತಿತ್ತು. ಕ್ರಮೇಣ ಅಭ್ಯಾಸ ಆದ ಹಾಗೆ ಅವನು ಮೇಲಕ್ಕೆ ಬರೋದೇ ಇಲ್ಲ. ಅಕಸ್ಮಾತ್ ಬಂದರೂ ಹೇಗೂ ಕಣ್ಣು ಕಾಣಿಸೋದಿಲ್ಲ ಅನ್ನೋ ಧೈರ್ಯ ಬೆಳೆದು ನಮ್ಮ ಪೂಜೆ ನಿರಾತಂಕವಾಗಿ ನಡೀತಿತ್ತು. ಊಟವಾದ ನಂತರ ನನಗೂ ಕೊಂಚ ವಿಶ್ರಾಂತಿ ಬೇಕು. ಆನಂತರ ಶ್ರೀಮುಖನಿಗೆ ಪಾಠ ಅಂತ ಅವನಿಗೆ ನಾನೇ ಹೇಳಿದ್ದೆ. ಸಂಗೀತದ ಧ್ವನಿ ಕೇಳಿಸದೇ ಇರುವಂತಹ ಪೂರ್ವ ವಿವರಣೆಯಾಗಿ ಈ ಥರ ಹೇಳಿದ್ದೆ. ಅಲ್ಲದೆ ಅವನು ಎಲ್ಲಿಗೆ ನಡಿಬೇಕಾದ್ರೂ ಕೋಲಿಂದ ನೆಲವನ್ನು ಬಡಿದು ಖಚಿತಪಡಿಸಿಕೊಂಡು ಹೆಜ್ಜೆ ಹಾಕ್ತಿದ್ದರಿಂದ ನಮಗೆ ಗೊತ್ತಾಗುತ್ತೆ ಅನ್ನೋ ಒಂದು ಅನುಕೂಲ ಅಂಶವೂ ಇತ್ತು. ಹೀಗೇ 3 ತಿಂಗಳಿಗೂ ಹೆಚ್ಚು ಸಮಯ ಕಳೆಯಿತು. ಒಂದು ದಿನ ನಾವು ಸುದೀರ್ಘವಾಗಿ ಐಕ್ಯರಾಗಿದ್ವಿ. ಶ್ರೀಮುಖ ಬಹಳ ಸ್ಫೂರ್ತಿಯಲ್ಲಿದ್ದ. ಕಾವ್ಯಮಯ ವಾಕ್ಯಗಳನ್ನು ಸೃಷ್ಟಿಸ್ತಾ ನನ್ನ ರೂಪವನ್ನು ಸ್ತುತಿ ಮಾಡ್ತಾ ರತಿ ಪೂಜೆ ಮಾಡ್ತಾ ಇದ್ದ.
ನಾನು ಮೈ ಮರೆತಿದ್ದೆ. ಆ ನಂತರ ಎದ್ದು ನಿಶ್ಶಬ್ದವಾಗಿ ವಸ್ತ್ರಾದಿಗಳನ್ನು ಧರಿಸಿ ಶಬ್ದ ಆಗದೆ ಇರೋ ಹಾಗೆ ಕೋಣೆ ಬಾಗಿಲು ತೆರಿತೀನಿ. ಅವನು ನಿಂತಿದ್ದ. ಅವನ ಕೈಯಲ್ಲಿ ಕೋಲಿರಲಿಲ್ಲ. ಏ ರಂಡೆ, ಆಯ್ತಾ ನಿನ್ನ ದೈನಿಕ ಹಾದರ ಕೃತ್ಯ ಅಂದ. 8 ದಿನದಿಂದ ಈ ಬಾಗಿಲಿಗೆ ಬಂದು ನಿಂತು ನಿಮ್ಮ ಲಲ್ಲೆಯನ್ನ, ಶರೀರದ ಚಲನೆಯನ್ನ, ಉಸಿರಿನ ಹಿಡಿತ ಬಡಿತಗಳನ್ನು ಕೇಳ್ತಾ ಇದ್ದೀನಿ. ಮುಕ್ತಾಯ ತಿಳಿದ ನಂತರ ನಿಶ್ಶಬ್ದವಾಗಿ ಇಳಿದು ಹೋಗ್ತಿದ್ದೆ. ಇವತ್ತು ತಡಿಲಾರ್ದೆ ನನಗೆ ಎಲ್ಲ ಗೊತ್ತಿದೆ ಅಂತ ನಿಮ್ಮಿಬ್ಬರಿಗೂ ಗೊತ್ತು ಮಾಡೋಕ್ಕೋಸ್ಕರನೇ ಇಷ್ಟರ ತನಕ ನಾನು ನಿಂತ್ಕೊಂಡೆ. ಬೇರೆಯವ್ರ ಜೊತೆ ನೀನು ಹಾದರ ಮಾಡದೇ ಇರೋ ಹಾಗೆ ಕಾವಲು ಕಾಯಕ್ಕೆ ಅಂತ ನನ್ನವನೇ ಆದ ಈ ಸೋದರಳಿಯ ಇರಲಿ ಅಂತ ಒಪ್ಕೊಂಡು ಇಟ್ಕೊಂಡೆ. ಸೋದರ ಮಾವ ಅಂದರೆ ತಂದೆಗೆ ಸಮಾನ, ಸೋದರಳಿಯ ಅಂದರೆ ಮಗನಿಗೆ ಸಮಾನ ಅಂತ ನೀನು ಅವನನ್ನೇ ಕೈಗೆ ಹಾಕ್ಕೊಂಡಿಯಲ್ಲ ಅಂತ ಕಿರಿಚಿದ. ಆನಂತರ ಬಿಕ್ಕಿ ಬಿಕ್ಕಿ ಅಳಕ್ಕೆ ಶುರು ಮಾಡ್ದ. ಅವನ ಇಂಗಿದ ಕಣ್ಣುಗಳಿಂದ ನೀರು ಹನಿಯಕ್ಕೆ ಶುರುವಾಯಿತು. ಇಂತಹ ಸಂದರ್ಭ ಬಂದರೆ ಸಮರ್ಥನೆಯನ್ನು ನಾನು ಆಲೋಚಿಸದೇನಿರಲಿಲ್ಲ. ಅವನು ಕಾವ್ಯಾಭ್ಯಾಸ ಮಾಡ್ಕೋತಾ ಇದ್ದ. ಒಂದು ನಾಟಕದ ಸಂಭಾಷಣೆ ಬರೆದು ತಿದ್ದುತ್ತಾ ಇದ್ದ. ವಾಸ್ತವವನ್ನು ನೋಡಲಾರದ ಕುರುಡ ಮಾತ್ರ ಅಲ್ಲ ನೀನು, ಹೀನವಾದದ್ದನ್ನು ಕಲ್ಪಿಸಿಕೊಳ್ಳುವಂತಹ ಕೊಳಕು ಬುದ್ಧಿಯವನು ಅಂತ ಅವನನ್ನು ದಬಾಯಿಸಿ ಬಾಯಿ ಮುಚ್ಚಿಸಬಹುದಾಗಿತ್ತು ನಾನು. ನೋವಿನ ಪರಿಸ್ಥಿತಿಯಿಂದ ಹೊರಬಂದು ಶಾಂತಿ ದೊರಕಿಸ್ಕೊಳ್ಳೋಕ್ಕೆ ಇಂತಹ ದಬಾವಣೆ ಸಹಾಯಕ ಅನಿಸಿ ಕ್ರಮೇಣ ಅವನದನ್ನು ಒಪ್ಕೊಂಡು ಬಿಡ್ತಾ ಇದ್ದ. ಆದರೆ ಅದುವರೆಗೂ ಅಂದರೆ ಕಳೆದ 3 ತಿಂಗಳಿಂದಲೂ ಪಟ್ಟಿರೋ ಸಂತೋಷವನ್ನು ಸುಳ್ಳು ಅಂತ ನಾಲ್ಗೆ ತುದಿಯಿಂದ ಮಾತ್ರ ಹೇಳಕ್ಕೆ ನನಗೂ ಕೂಡ ಮನಸ್ಸು ಹೇಸ್ಕೊಂತು. ಸ್ವಲ್ಪ ಗಂಟ್ಲನ್ನು ಇಳಿಸಿ ಮಾತಾಡಿ ಅಂತ ಮಾತ್ರ ನಾನು ಹೇಳಿದೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.